ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಆರ್ ಅಪ್ಪೂಸ್ ಕುಕ್ಕಿಂಗ್ ಚಾನಲ್. ಇವತ್ತು ನಾನು ಸಂಜೆ ಟೀ ಟೈಮಲ್ಲಿ ಏನಾದರೂ ತಿನ್ನಬೇಕು ಅಂತ ಅನ್ನಿಸಿದಾಗ ಈ ಸ್ನ್ಯಾಕ್ಸನ್ನು 10 ನಿಮಿಷದಲ್ಲಿ ಕ್ವಿಕ್ಕಾಗಿ ಮಾಡ್ಕೋಬಹುದು. ಬನ್ನಿ ರೆಸಿಪಿ ಶುರು ಮಾಡೋಣ. ನಾವಿಲ್ಲಿ ಒಂದು ಕುಟಾಣಿ ಕಲ್ಲಲ್ಲಿ 1 ಹಿಡಿಯಷ್ಟು ಕಡಲೆಕಾಯಿ ಬೀಜನ ತರಿಯಾಗಿ ಕುಟ್ಕೊಳ್ಳೋಣ. ತುಂಬ ಪೌಡರ್ ಮಾಡ್ಕೋಬಾರ್ದು, ತರಿಯಾಗಿ ಕುಟ್ಕೋಬೇಕಾಗುತ್ತೆ. ಈ ಥರ ತರಿಯಾಗಿ ಕುಟ್ಕೊಂಡಿದ್ದೀನಿ. ಒಂದು ಪ್ಲೇಟಲ್ಲಿ ತೆಗೆಯೋಣ. 1 ಇಂಚಷ್ಟು ಶುಂಠಿ ಇದಕ್ಕೇನೆ ಹಾಕಿ ಕುಟ್ಕೊಳ್ಳೋಣ. ಫುಲ್ ಪೇಸ್ಟ್ ಥರ ಬೇಡ, ಲೈಟಾಗಿ ಕುಟ್ಕೊಳ್ಳೋಣ. ಇದನ್ನ ಒಂದು ಪ್ಲೇಟಲ್ಲಿ ತೆಗೆಯೋಣ. ಒಂದು ಬೌಲಲ್ಲಿ ಉದ್ದುದಾಗಿ ಕಟ್ ಮಾಡ್ಕೊಂಡಿರೋಂತಹ ಈರುಳ್ಳಿ, ನಾನಿಲ್ಲಿ 2 ಈರುಳ್ಳಿ ತೊಗೊಂಡಿದ್ದೀನಿ. ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಹಸಿಮೆಣಸಿನ್ಕಾಯಿ 2, ಮತ್ತು ಸ್ವಲ್ಪ ಕರಿಬೇವು, ಶುಂಠಿ, ಮತ್ತು ಆವಾಗಲೇ ತರಿಯಾಗಿ ಕುಟ್ಕೊಂಡಿರುವಂತಹ ಕಡಲೆಕಾಯಿ ಬೀಜ, ಮತ್ತು ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪು ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೈಯಿಂದ. ಒಂದು ಕಪ್ಪಷ್ಟು ಚಿರೋಟಿ ರವೆ, ಅರ್ಧ ಕಪ್ಪು ಮೈದಾ ಹಿಟ್ಟು, ಅರ್ಧ ಕಪ್ಪು ಅಕ್ಕಿ ಹಿಟ್ಟು, ಮೇಲ್ಗಡೆ ಸ್ವಲ್ಪ ಎಳ್ಳು, 2 ಟೇಬಲ್ ಸ್ಪೂನಷ್ಟು ಕಾದಿರುವಂತಹ ಎಣ್ಣೆ. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟಿಗೆ ನೀರದು ಏನು ಹಾಕೊಳ್ಳಾರೆ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಆ ಬೌಲು ಚಿಕ್ಕದಾಗುತ್ತಂತ ಇನ್ನೊಂದು ಬೌಲಿಗೆ ಶಿಫ್ಟ್ ಮಾಡಿಕೊಂಡೆ. ಇವಾಗ ಇಲ್ಲಿ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳೋಣ. ಇದನ್ನು ನೀರು ಎಷ್ಟು ಬೇಕು ನೋಡಿ ಹಾಕ್ಕೋಬೇಕು. ನಾವು ಚಪಾತಿ ಹಿಟ್ಟೆಲ್ಲ ಕಲಿಸ್ಕೋತೀವಲ್ಲ ಆ ಥರ ಆಗಬೇಕಿದು. ನಾನಿಲ್ಲಿ ಗಟ್ಟಿಯಾಗಿ ಚಪಾತಿ ಹಿಟ್ಟಿನ ಥರ ಕಲಿಸ್ಕೊಂಡಿದ್ದೀನಿ. ಪ್ಲೇಟ್ ಮುಚ್ಚಿ ಇದನ್ನ 5 ನಿಮಿಷ ನೆನೆಯಕ್ಕೆ ಬಿಡೋಣ. ನೆನೆಯೋಷ್ಟರಲ್ಲಿ ಎಣ್ಣೆ ಕಾಯಕ್ಕಿಟ್ಕೊಳ್ಳೋಣ. ಇಲ್ಲಿ 5 ನಿಮಿಷ ಆಗಿದೆ, ಹಿಟ್ಟು ನೆನೆದಿದೆ. ಇವಾಗ ವಡೆ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಪ್ಲೇಟ್ ತೊಗೊಂಡಿದ್ದೀನಿ ವಡೆ ಮಾಡ್ಕೊಳ್ಳೋಕ್ಕೆ. ಪ್ಲೇಟ್ಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಇಷ್ಟು ಸೈಜಲ್ಲಿ ಹಿಟ್ಟು ತೊಗೊಂಡಿದ್ದೀನಿ. ಇದನ್ನ ಇವಾಗ ಈ ಪ್ಲೇಟ್ ಮೇಲೆ ಇಟ್ಟು ರೌಂಡಾಗಿ ತಟ್ಕೊಳ್ಳೋಣ. ನೀವು ಬೇಕಂದರೆ ಕೈಯಿಂದ ಕೂಡ ತಟ್ಕೋಬೋದು. ಇದೇ ಥರ ಎಲ್ಲಾನು ರೌಂಡ್ ಶೇಪಲ್ಲಿ ಮಾಡಿಕೊಂಡು ಕಾದಿರುವಂಥ ಎಣ್ಣೆಯಲ್ಲಿ ಕರ್ಕೊಳ್ಳೋಣ. ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ, ಒಂದೊಂದಾಗಿ ಬಿಟ್ಕೊಳ್ಳೋಣ ಇದ್ರೊಳಗಡೆ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. 2 ಸೈಡು ಉರಿ ತುಂಬ ಜೋರು ಇರಬಾರ್ದು. ಈ ಥರ 2 ಸೈಡು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು 2 ಕಡೆ. ಇದಿವಾಗ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಿ ಇದು ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ, ತುಂಬ ಕೆಂಪಾಗಿ ಕರ್ಕೋಬಾರ್ದು ಇದನ್ನು. ಇದು ಇವಾಗ ಆಗಿದೆ, ಒಂದು ಸರ್ವಿಂಗ್ ಪ್ಲೇಟಲ್ಲಿ ತೆಗೆಯೋಣ. ನೋಡಿದ್ರಲ್ಲ ಮದ್ದೂರು ವಡೆಯನ್ನು ಎಷ್ಟು ಕ್ವಿಕ್ಕಾಗಿ ಮಾಡಬಹುದು. ಹೊರಗಡೆ ಕ್ರಿಸ್ಪಿ, ಒಳಗಡೆ ಮೃದುವಾದ ಈ ಸ್ನ್ಯಾಕ್ಸ್ ಬಹಳ ಕ್ವಿಕ್ಕಾಗಿ ಮಾಡ್ಕೋಬಹುದು. ಇದಾಗಿತ್ತು ಇವತ್ತಿನ ರೆಸಿಪಿ. ನಮ್ಮ ರೆಸಿಪಿ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಬಾಯ್.